ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದಿರೋದು ಗಾಯತ್ರಿ ಚೈತನ್ಯ ಅನ್ನುವ ಶೀರ್ಷಿಕೆಯ ಕೆಲವು ಬರಹಗಳು. ಇದರಲ್ಲಿ ಗಾಯತ್ರಿ ಮಂತ್ರ ಜಪಿಸುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಆಗ್ಬೋದು ಅಂತ ಬಹಳ ವಿವರವಾಗಿ ಪಟ್ಟಿ ಮಾಡಿದ್ದಾರೆ. ಹೌದು, ಇದು ಪುರಾತನ ಮಂತ್ರ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇದರ ಪ್ರಯೋಜನಗಳನ್ನ ವಿವರಿಸೋಕೆ ಹ್ಯಾಪಿ ಹಾರ್ಮೋನ್, ಇನ್ಫ್ರಾರೆಡ್ ಕಿರಣಗಳು ಅಂತ ಇವತ್ತಿನ ವೈಜ್ಞಾನಿಕ ಪದಗಳನ್ನ ಬಳಸಿದ್ದಾರೆ. ಹೌದು, ಅದೇ ಇದರ ವಿಶೇಷತೆ. ಹಾಗಾದ್ರೆ ಈ ಆಧ್ಯಾತ್ಮ ಮತ್ತು ವಿಜ್ಞಾನದ ಮಿಶ್ರಣದಂತೆ ಕಾಣೋ ಈ ವಾದಗಳ ಆಳಕ್ಕಿಳಿದು ನೋಡೋಣ. ಖಂಡಿತ. ಈ ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡಿಲ್ಲ, ಅದೊಂದು ಸಮಗ್ರ ಚಿಕಿತ್ಸಾ ಪದ್ಧತಿಯನ್ನು ಹಾಗೆ ಚಿತ್ರಿಸಿದ್ದಾರೆ. ಸಮಗ್ರ ಅಂದ್ರೆ ದೇಹ, ಮನಸ್ಸು, ಪ್ರಾಣ ಮತ್ತು ಆತ್ಮ, ಹೀಗೆ ನಮ್ಮ ಅಸ್ತಿತ್ವದ ಎಲ್ಲ ಆಯಾಮಗಳ ಮೇಲೂ ಇದರ ಪ್ರಭಾವ ಹೇಗಿರುತ್ತೆ ಅಂತ ವಿವರಿಸಿದ್ದಾರೆ. ಓ ಸರಿ. ಇಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಈ ಮಂತ್ರದ ಅಭ್ಯಾಸದಿಂದ ಯಾವ ನಿರ್ದಿಷ್ಟ ಲಾಭ ಸಿಗಬಹುದು ಅಂತ ಹೇಳುತ್ತೆ. ನಮ್ಮ ಇವತ್ತಿನ ಉದ್ದೇಶ ಇದರಲ್ಲಿರೋ ಮಾಹಿತಿಯನ್ನ ಬಿಡಿಸಿ ನೋಡಿ ಅದರ ಹಿಂದಿನ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಮೊದಲನೇದಾಗಿ ಶುರು ಮಾಡೋಣ. ಈ ಪಟ್ಟಿಯ ಆರಂಭದಲ್ಲಿ ಗಾಯತ್ರಿ ಮಂತ್ರವನ್ನ ಸಕಲ ವ್ಯಾಧಿಗಳಿಗೆ ದಿವ್ಯೌಷಧ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಸಾಧ್ಯ ರೋಗಗಳಿಗೆ ರಾಮಬಾಣ ಅಂತನೂ ಬಣ್ಣಿಸಿದ್ದಾರೆ. ಅಂದ್ರೆ ಇದೊಂದು ಎಲ್ಲದಕ್ಕೂ ಸರಿಹೊಂದುವ ಸಾರ್ವತ್ರಿಕ ಪರಿಹಾರ ಅಂತಾನ. ಈ ಗಾಯತ್ರಿ ಚೈತನ್ಯದ ಪ್ರಕಾರ ಹೌದು ಅನ್ಬಹುದು. ಇದೊಂದು ಯೂನಿವರ್ಸಲ್ ಪರಿಹಾರ ಅಂತನೇ ಅವರ ವಾದ. ಓಕೆ. ಅಂದ್ರೆ ಇದು ಕೇವಲ ರೋಗ ಬಂದ ಮೇಲೆ ಗುಣಪಡಿಸೋದು ಮಾತ್ರ ಅಲ್ಲ, ಸಾಧಕರಿಗೆ ಒಂದು ರಕ್ಷಾ ಕವಚದ ತರಹ ಕೆಲಸ ಮಾಡುತ್ತೆ ಅಂತಾನೂ ಹೇಳಲಾಗಿದೆ. ರಕ್ಷಾ ಕವಚ ಅಂದ್ರೆ ರೋಗ ಬರದಂತೆ ಕಡಿಯುತ್ತೆ ಅಂತಾನ? ಹೌದು, ನಿಖರವಾಗಿ. ಇದರ ಮೂಲ ನಂಬಿಕೆ ಇರೋದು ಸೂರ್ಯೋಪಾಸನೆಯಲ್ಲಿ. ಮಂತ್ರದಲ್ಲಿ ಸೂರ್ಯನ ಶಕ್ತಿಯನ್ನ ಪೂಜಿಸೋದ್ರಿಂದ ರೋಗಗಳು ದೂರ ಆಗುತ್ತೆ ಅನ್ನೋದು ಇಲ್ಲಿನ ತರ್ಕ. ಈ ಮಂತ್ರದ ಮೂಲಕ ಪ್ರಾರ್ಥಿಸ್ತಾರೆ ಅಂತಾನೂ ಉಲ್ಲೇಖ ಇದೆ. ಅಂದ್ರೆ ಇದೊಂದು ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ಆರೋಗ್ಯ ಕೇಂದ್ರದ ಹಾಗೆ. ಕರೆಕ್ಟ್. ಇದರ ಸಾಧನೆಯಿಂದ ನಮ್ಮ ಇಡೀ ಅಸ್ತಿತ್ವವೇ ಆರೋಗ್ಯಪೂರ್ಣ ಆಗತ್ತೆ ಅನ್ನೋದು ಇವರ ದೃಷ್ಟಿಕೋನ. ಇದು ಬಹಳ ಆಸಕ್ತಿದಾಯಕವಾಗಿದೆ. ಈಗ ಸ್ವಲ್ಪ ನಿರ್ದಿಷ್ಟವಾದ ದೈಹಿಕ ಪ್ರಯೋಜನಗಳ ಬಗ್ಗೆ ಮಾತಾಡೋಣ. ಸರಿ. ಇಲ್ಲಿ ಚಯಾಪಚಯ ಕ್ರಿಯೆ ಅಂದ್ರೆ ನಮ್ಮ ಮೆಟಬಾಲಿಸಂ ವೃದ್ಧಿಯಾಗುತ್ತೆ ಅಂತ ಹೇಳಲಾಗಿದೆ. ಹೌದು. ಜೊತೆಗೆ ಮೂಳೆಗಳು ಬಲಗೊಳ್ಳುತ್ತವೆ, ಯಾಕಂದ್ರೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಹೆಚ್ಚಾಡುತ್ತೆ ಅಂತಾನೂ ಇದೆ. ಇದು ಹೇಗೆ ಸಾಧ್ಯ ಅಂತ ಈ ಬರಹ ವಿವರಿಸ್ತಾ? ಹೌದು, ಅದಕ್ಕೊಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಮಂತ್ರವನ್ನ ಉಚ್ಚಾರಣೆ ಮಾಡುವಾಗ ದೇಹದಲ್ಲಿ ವಿಶೇಷವಾಗಿ ಮೂಳೆಗಳಲ್ಲಿ ಒಂದು ರೀತಿಯ ಕಂಪನ ಉಂಟಾಗತ್ತೆ. ಕಂಪನ? ವೈಬ್ರೇಷನ್ ತರಹನಾ? ಹೌದು, ಅದೇ. ಈ ನಿರಂತರ ಕಂಪನದಿಂದ ಮೂಳೆಗಳ ಸವೆತ ಕ್ರಮೇಣ ಕಡಿಮೆಯಾಗಿ ಅವು ಬಲಗೊಳ್ಳುತ್ತವೆ ಅನ್ನೋದು ಇಲ್ಲಿನ ವಾದ. ಓಕೆ. ಇದು ಕೇವಲ ಕಂಪನಿಗೆ ಸೀಮಿತವಾಗಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿರಂತರ ಜಪದಿಂದ ದೇಹದೊಳಗೆ ಇನ್ಫ್ರಾರೆಡ್ ಕಿರಣಗಳು ಪ್ರವೇಶಿಸುತ್ತವೆ ಅಂತ ಹೇಳಲಾಗಿದೆ. ಒಂದು ನಿಮಿಷ, ಇನ್ಫ್ರಾರೆಡ್ ಕಿರಣಗಳ ಅಂದ್ರೆ ನಮ್ಗೆ ನೆನಪಾಗುವುದು ಶಾಖ ಅಥವಾ ಹೀಟ್ ರೇಡಿಯೇಷನ್. ಹೌದು. ಮಂತ್ರದ ಶಬ್ದಕ್ಕೂ ಈ ಕಿರಣಗಳಿಗೂ ಇರೋ ಸಂಬಂಧವನ್ನ ಈ ಗಾಯತ್ರಿ ಚೈತನ್ಯ ಹೇಗೆ ವಿವರಿಸುತ್ತೆ? ಇದು ಸಾಂಕೇತಿಕವಾಗಿ ಹೇಳಿದ್ದ ಅಥವಾ ಅಕ್ಷರಶಃ ಭೌತಿಕ ಪ್ರಕ್ರಿಯೆನಾ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಈ ಬರಹದಲ್ಲಿ ಇದನ್ನ ಅಕ್ಷರಶಃ ಭೌತಿಕ ಪ್ರಕ್ರಿಯೆ ಅನ್ನುವ ಹಾಗೆಯೇ ವಿವರಿಸಲಾಗಿದೆ. ಹೌದಾ? ಹೌದು. ಅಲ್ಟ್ರಾವೈಲೆಟ್ ಕಿರಣಗಳ ಹಾಗೆ ಇವು ಹಾನಿಕಾರಕ ಅಲ್ಲ, ಬದಲಿಗೆ ಚಿಕಿತ್ಸಕ ಗುಣಗಳನ್ನ ಹೊಂದಿವೆ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿನ ತರ್ಕ ಬಹುಶಃ ಈಗಿರಬಹುದು. ಮಂತ್ರದ ಧ್ವನಿ ತರಂಗಗಳು ದೇಹದ ಮೇಲೆ ಪರಿಣಾಮ ಬೀರಿ ಒಂದು ರೀತಿಯ ಆಂತರಿಕ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತವೆ. ಆ ಶಕ್ತಿಯನ್ನೇ ಇನ್ಫ್ರಾರೆಡ್ ಕಿರಣಗಳು ಅಂತ ಇವರು ಹೇಳ್ತಾ ಇರಬಹುದು. ಓಕೆ. ಆದರೆ ಇದರ ಹಿಂದಿನ ವೈಜ್ಞಾನಿಕ ಕಾರ್ಯವಿಧಾನವನ್ನ ಅಷ್ಟು ವಿವರವಾಗಿ ಕೊಟ್ಟಿಲ್ಲ. ಇದು ನಂಬಿಕೆ ಮತ್ತೆ ಆಧುನಿಕ ಪರಿಭಾಷೆಯ ಒಂದು ಮಿಶ್ರಣ. ಸರಿ. ಹಾಗಾದ್ರೆ ಮೂಳೆಗಳ ಮೇಲಿನ ಪರಿಣಾಮಕ್ಕೆ ಕಂಪನ ಮತ್ತು ಈ ಕಿರಣಗಳ ಸಿದ್ಧಾಂತ ಇದೆ. ಇದರ ಜೊತೆಗೆ ಹೃದಯ ಮತ್ತು ರಕ್ತ ಸಂಚಾರದ ಬಗ್ಗೆನೂ ಪ್ರಸ್ತಾಪವಿದೆ. ಖಂಡಿತ. ಇದು ಬಹಳ ಮುಖ್ಯವಾದ ವಿಷಯ. ಹೌದು. ಇಲ್ಲಿನ ವಾದದ ಪ್ರಕಾರ ಜಪ ಮಾಡುವಾಗ ನಮ್ಮ ಉಸಿರಾಟ ಸಹಜವಾಗಿಯೇ ನಿಧಾನ ಮತ್ತೆ ಆಳವಾಗುತ್ತೆ. ಇದರಿಂದ ಉಸಿರಾಟದ ಸಂಖ್ಯೆ ಕಡಿಮೆಯಾಗಿ ಹೃದಯದ ಮೇಲಿನ ಒತ್ತಡ ಕಮ್ಮಿಯಾಗಿ ಅದರ ಶಕ್ತಿ ಹೆಚ್ಚುತ್ತದೆ ಅಂತ ಹೇಳಲಾಗಿದೆ. ಓಹ್ ಸರಿ.
ದೈಹಿಕವಾಗಿ ಹೇಳೋದಾದ್ರೆ ಆಳವಾದ ಉಸಿರಾಟದಿಂದ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತೆ. ಹೌದು. ಆಗ ರಕ್ತ ಸಂಚಾರ ಸುಗಮಗೊಳ್ಳುತ್ತೆ. ಇದು ನಮ್ಮ ನರವ್ಯೂಹಕ್ಕೂ ಪುಷ್ಟಿ ನೀಡುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆ ಉಬ್ಬರ, ಅಸಿಡಿಟಿ, ಅಲ್ಸರ್ ಮತ್ತೆ ಶ್ವಾಸಕೋಶದ ತೊಂದರೆಗಳನ್ನು ಇದು ತಡೆಯುತ್ತೆ ಅಂತ ವಿವರಿಸಿದ್ದಾರೆ. ನಾವಿವತ್ತು ಎದುರಿಸ್ತಾ ಇರೋ ಅತಿ ದೊಡ್ಡ ಸವಾಲಂದ್ರೆ ಮಾನಸಿಕ ಒತ್ತಡ. ಖಂಡಿತವಾಗಿಯೂ. ಈ ಗಾಯತ್ರಿ ಚೈತನ್ಯದಲ್ಲಿ ಹ್ಯಾಪಿ ಹಾರ್ಮೋನ್ ಆದ ಸೆರೋಟೋನಿನ್ ಬಗ್ಗೆ ಉಲ್ಲೇಖ ಇದೆ. ಒಂದು ಪುರಾತನ ಮಂತ್ರದ ಅಭ್ಯಾಸವನ್ನ ಇವತ್ತಿನ ನ್ಯೂರೋಕೆಮಿಸ್ಟ್ರಿ ಜೊತೆ ಜೋಡಿಸಿರೋದು ನಿಜಕ್ಕೂ ಗಮನ ಸೆಳೆಯುತ್ತೆ. ಹೌದು, ಇದು ಈ ಬಾಹದ ಪ್ರಮುಖ ಅಂಶಗಳಲ್ಲಿ ಒಂದು. ಗಾಯತ್ರಿ ಮಂತ್ರದ ಜಪ ಒತ್ತಡಕ್ಕೆ ಕಾರಣ ಆಗೋ ಕಾರ್ಟಿಸೋಲ್ ಹಾರ್ಮೋನ್ ಅನ್ನ ಕಡಿಮೆ ಮಾಡಿ ಸಂತೋಷಕ್ಕೆ ಕಾರಣ ಆಗೋ ಸೆರೋಟೋನಿನ್ ಅನ್ನ ಹೆಚ್ಚಿಸುತ್ತೆ ಅಂತ ಇದರಲ್ಲಿ ಹೇಳಲಾಗಿದೆ. ಸೆರೋಟೋನಿನ್ ಅನ್ನ ಮೆದುಳಿನಲ್ಲಿರುವ ಸಂತೋಷದ ಗ್ರಂಥಿ ರಸ ಅಂತ ವರ್ಣಿಸಿದ್ದಾರೆ. ಇದು ಸಾಧಕರನ್ನ ಉಲ್ಲಾಸದಿಂದ ಇಡುತ್ತೆ ಅಂತಾನೂ ವಿವರಿಸಲಾಗಿದೆ. ಅಂದ್ರೆ ಇದು ನಮ್ಮ ಮನಸ್ಥಿತಿಯನ್ನ ನೇರವಾಗಿ ಬದಲಾಯಿಸುತ್ತೆ ಅಂತ. ಹೌದು, ಇದರ ಪರಿಣಾಮ ಕೇವಲ ಖುಷಿಯಾಗಿರೋದಕ್ಕೆ ಸೀಮಿತವಲ್ಲ, ಇದು ನಮ್ಮ ಮೆದುಳಿನ ಕೋಶಗಳು ಮತ್ತೆ ನರಮಂಡಲದ ನಡುವಿನ ಸಂವಹನಕ್ಕೂ ಸಹಾಯ ಮಾಡುತ್ತೆ. ಇದರಿಂದ ಸಾಧಕರಲ್ಲಿ ಉತ್ಸಾಹ, ಸಕಾರಾತ್ಮಕತೆ ಮತ್ತೆ ಆಳವಾದ ಮಾನಸಿಕ ಶಾಂತಿ ನೆಲೆಸುತ್ತೆ ಅನ್ನೋದು ಇಲ್ಲಿನ ವಾದ. ಅಂದ್ರೆ ಈ ಬರಹವು ಗಾಯತ್ರಿ ಮಂತ್ರವನ್ನ ಒಂದು ರೀತಿಯಲ್ಲಿ ನ್ಯಾಚುರಲ್ ಆಂಟಿ ಡಿಪ್ರೆಸೆಂಟ್ ತರ ನೋಡ್ತಾ ಇದೆ. ಹೌದು, ಹಾಗೆ ಹೇಳ್ಬಹುದು. ಕೇವಲ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ದೆ ಅದಕ್ಕೆ ಒಂದು ಜೀವರಾಸಾಯನಿಕ ಕಾರಣವನ್ನ ಕೊಡ್ತಾ ಇದೆ. ಹಾಗಾದ್ರೆ ಇದು ಖಿನ್ನತೆ, ಆತಂಕದಂತಹ ಗಂಭೀರ ಮಾನಸಿಕ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳುತ್ತಾ? ಹೌದು, ಹಾಗೆಂದೇ ಹೇಳಲಾಗಿದೆ. ಮಾನಸಿಕ ಒತ್ತಡದಿಂದ ಉಂಟಾಗೋ ಶಾರೀರಿಕ ಸಮಸ್ಯೆಗಳನ್ನ, ಅಂದ್ರೆ ನಾವು ಸೈಕೋಸೊಮ್ಯಾಟಿಕ್ ಸಮಸ್ಯೆಗಳು ಅಂತೀವಲ್ಲ, ಅದನ್ನ ಇದು ನಿಯಂತ್ರಿಸುತ್ತೆ. ಅಂದ್ರೆ ಮನಸ್ಸಿನ ಚಿಂತೆ ದೇಹದ ಮೇಲೆ ಕಾಯಿಲೆಯಾಗಿ ಬದಲಾಗೋದನ್ನ ತಡೆಯುತ್ತೆ. ಸರಿ. ಇದಲ್ಲದೆ ಕಾಮ, ಕ್ರೋಧ, ಚಿಂತೆ, ನಿರಾಶೆ, ಆಲಸ್ಯದಂತಹ ಮನೋವಿಕಾರಗಳನ್ನ, ಅಂದ್ರೆ ನಕಾರಾತ್ಮಕ ಭಾವನೆಗಳನ್ನ ಇದು ಕಡಿಮೆ ಮಾಡುತ್ತೆ ಅಂತಾನೂ ಹೇಳಲಾಗಿದೆ. ಜೊತೆಗೆ ಭ್ರಾಂತಿಯನ್ನ, ಅಂದ್ರೆ ಇಲ್ಲಸಲ್ಲದ ಭ್ರಮೆಗಳನ್ನ ನಾಶಪಡಿಸುತ್ತೆ ಅಂತಾನೂ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಸರಿ, ನಾವು ಇದುವರೆಗೆ ದೇಹ ಮತ್ತೆ ಮನಸ್ಸಿನ ಬಗ್ಗೆ ಮಾತಾಡಿದ್ವಿ. ಆದರೆ ಈ ಗಾಯತ್ರಿ ಚೈತನ್ಯದಲ್ಲಿ ಇನ್ನೂ ಆಳವಾದ ಸೂಕ್ಷ್ಮ ಶಕ್ತಿಗರಿಗೆ ಸಂಬಂಧಪಟ್ಟ ವಿಷಯಗಳೂ ಇವೆ. ಹೌದು. ಉದಾಹರಣೆಗೆ ಮಂತ್ರ ಜಪಿಸ್ತಾ ದರ್ಭೆಯಿಂದ ರೋಗಿಯನ್ನ ಮುಟ್ಟಿದ್ರೆ ಅವರು ಬೇಗ ಗುಣಮುಖರಾಗ್ತಾರೆ ಅಂತಿದೆ. ಹಾಗೆ ಔಷಧಿ ತಗೊಳ್ಳೋ ಮುನ್ನ ಮಂತ್ರ ಜಪಿಸಿದರೆ ಆ ಔಷಧಿಯೇ ದಿವ್ಯತ್ವವನ್ನ ಪಡೆಯುತ್ತೆ ಅಂತಾನೂ ಹೇಳಲಾಗಿದೆ. ಇದು ನಂಬಿಕೆ ಮತ್ತು ಚಿಕಿತ್ಸೆಯ ಒಂದು ಬೆಸುಗೆಯಂತೆ ಕಾಣಿಸುತ್ತೆ. ಹೌದು, ಇಲ್ಲಿ ಮಂತ್ರದ ಶಕ್ತಿಯನ್ನ ನೇರವಾಗಿ ಭೌತಿಕ ಚಿಕಿತ್ಸೆಯೊಂದಿಗೆ ಜೋಡಿಸಿದ್ದಾರೆ. ಇದೊಂದು ಸ್ವಯಂ ಚಿಕಿತ್ಸೆಯಾಗಿ ಕೆಲಸ ಮಾಡುತ್ತೆ ಮತ್ತು ಜಪವು ಒಂದು ರೀತಿ ಮಲ್ಟಿವಿಟಮಿನ್ಗಳ ಹಾಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಲಾಗಿದೆ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ದೇಹಕ್ಕೆ ಆಂಟಿಬಯೋಟಿಕ್ ಹಾಗೂ ಟಾನಿಕ್ ಎರಡರ ತರಹನೂ ಕೆಲಸ ಮಾಡಿ ಶರೀರವನ್ನ ಕಾಪಾಡುತ್ತೆ ಅನ್ನೋ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್. ಇನ್ನೂ ಸೂಕ್ಷ್ಮವಾದ ವಿಷಯಕ್ಕೆ ಬಂದ್ರೆ ಮಂತ್ರಸಿದ್ಧ ಜಲ, ಅಂದ್ರೆ ಅಭಿಮಂತ್ರಿಸಿದ ನೀರನ್ನ ಕುಡಿಯೋದ್ರಿಂದ ಭೂತ ಪ್ರೇತಾದಿ ಅಲೌಕಿಕ ತೊಂದರೆಗರಿಂದ ಮುಕ್ತಿ ಸಿಗತ್ತೆ ಅನ್ನೋ ನಂಬಿಕೆಯನ್ನು ಇಲ್ಲಿ ಹೇಳಿದ್ದಾರೆ. ಈ ಎಲ್ಲ ಅಂಶಗಳ ನಂತರ ಬಹುಶಃ ಈ ಬರಹದಲ್ಲಿರೋ ಅತ್ಯಂತ ಆಶ್ಚರ್ಯಕರ ಮತ್ತು ಗಂಭೀರವಾದ ಅಂಶ ಅಂದ್ರೆ ಯಾವುದು? ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗವನ್ನ ಸಮೂಲ ನಾಶ ಮಾಡುವ ಸಾಮರ್ಥ್ಯ ಈ ಮಂತ್ರಕ್ಕಿದೆ ಅಂತ ಹೇಳಿರೋದು. ಹೌದು, ಇದು ಬಹಳ ದೊಡ್ಡ ಮಾತು. ಇದು ಕೇವಲ ಕ್ಷೇಮ ಅಥವಾ ವೆಲ್ನೆಸ್ನ ಗಡಿಯನ್ನ ದಾಟಿ ಒಂದು ರೀತಿಯ ಪವಾಡ ಸದೃಶ ಚಿಕಿತ್ಸೆಯ ಬಗ್ಗೆ ಮಾತಾಡದ ಹಾಗೆ. ಖಂಡಿತ. ಈ ಅಂಶವು ಗಾಯತ್ರಿ ಮಂತ್ರದ ಪ್ರಭಾವವನ್ನ ಅದರ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಸಾವಿನ ದವಡೆಯಿಂದ ಪಾರಾದ ಅನೇಕ ನಿದರ್ಶನಗಳಿವೆ ಅಂತ ಹೇಳುತ್ತಾ ಈ ಮಂತ್ರದ ಪ್ರಭಾವವು ಕರ್ಕರೋಗವನ್ನ, ಅಂದ್ರೆ ಕ್ಯಾನ್ಸರ್ ಅನ್ನ ಸಮೂಲ ನಾಶ ಮಾಡಬಲ್ಲದು ಅಂತ ದೃಢವಾಗಿ ಪ್ರತಿಪಾದಿಸಿದ್ದಾರೆ. ಇದು ಈ ಗಾಯತ್ರಿ ಚೈತನ್ಯದಲ್ಲಿ ಮಂಡಿಸಿರೋ ವಾದಗಳ ಪರಾಕಾಷ್ಠೆ ಅಂತ ಹೇಳಬಹುದು. ಸಣ್ಣ ಪುಟ್ಟ ಕಾಯಿಲೆಗಳಲ್ಲ, ಜೀವಕ್ಕೆ ಅಪಾಯ ತರೋ ರೋಗಗಳನ್ನು ಗುಣಪಡಿಸೋ ಶಕ್ತಿ ಈ ಮಂತ್ರಕ್ಕಿದೆ ಅನ್ನೋ ಬಲವಾದ ನಂಬಿಕೆಯನ್ನ ಇದು ಮುಂದಿಡುತ್ತೆ. ಸರಿ, ಈ ಎಲ್ಲಾ ವಿವರಣೆಯ ನಂತರ ಪಟ್ಟಿಯ ಕೊನೆಯಲ್ಲಿ ಋಗ್ವೇದದ ಒಂದು ಶ್ಲೋಕವನ್ನ ನೀಡಲಾಗಿದೆ. ಹೌದು. ಹೇ ಆದಿತ್ಯರೇ, ರೋಗಗಳನ್ನು ದೂರ ಮಾಡಿರಿ, ವಿರೋಧಗಳನ್ನು ದೂರ ಮಾಡಿರಿ, ದುರ್ವಿಚಾರಗಳನ್ನು ದೂರ ಮಾಡಿರಿ, ಪಾಪಗಳನ್ನು ನಮ್ಮಿಂದ ದೂರಗೊಳಿಸಿರಿ. ಇದು ಇಡೀ ಚರ್ಚೆಯ ಸಾರಾಂಶದಂತಿದೆ ಅಲ್ವಾ? ಹೌದು, ಇದು ಇಡೀ ಚರ್ಚೆಯ ತಿರುಳನ್ನೇ ಹಿಡಿದಿಡುತ್ತೆ.
ಇದು ಸೂರ್ಯನ ರೂಪದಲ್ಲಿರೋ ದೈವಿಕ ಶಕ್ತಿಗೆ ಮಾಡೋ ಪ್ರಾರ್ಥನೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಆರೋಗ್ಯದ ವ್ಯಾಖ್ಯಾನ ಎಷ್ಟು ವಿಸ್ತಾರವಾಗಿದೆ ಅನ್ನೋದು. ರೋಗಗಳು ಕೇವಲ ಶಾರೀರಿಕವಲ್ಲ. ಹೌದು, ರೋಗಗಳನ್ನು ದೂರ ಮಾಡಿರಿ ಅಂತ ಹೇಳಿದ್ದಾರೆ. ಕರೆಕ್ಟ್. ಅವು ಮಾನಸಿಕ ಸ್ತರದಲ್ಲೂ ಇರ್ತವೆ, ಅಂದ್ರೆ ದುರ್ವಿಚಾರಗಳು. ಆಧ್ಯಾತ್ಮಿಕ ಸ್ತರದಲ್ಲೂ ಇರ್ತವೆ, ಅಂದ್ರೆ ಪಾಪಗಳು. ಓ ಸರಿ. ಇವೆಲ್ಲವುಗಳಿಂದ ಮುಕ್ತಿ ನೀಡು ಅಂತ ಕೇಳಿಕೊಳ್ಳೋದೇ ಈ ಮಂತ್ರದ ಉಪಾಸನೆಯ ಮೂಲ ಉದ್ದೇಶ ಅನ್ನೋದನ್ನ ಈ ಶ್ಲೋಕ ಸ್ಪಷ್ಟಪಡಿಸುತ್ತೆ. ಇದು ಆರೋಗ್ಯದ ಒಂದು ಸಮಗ್ರ ನೋಟ. ಒಟ್ಟಿನಲ್ಲಿ ಈ ಗಾಯತ್ರಿ ಚೈತನ್ಯವು ಗಾಯತ್ರಿ ಮಂತ್ರವನ್ನ ಜೀವಕೋಶದ ಪುನರುಜ್ಜೀವನದಿಂದ ಹಿಡಿದು ಹಾರ್ಮೋನ್ಗಳ ಸಮತೋಲನ, ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ರಕ್ಷಣೆಯವರೆಗೆ ಬಹು ಆಯಾಮದ ಪ್ರಯೋಜನಗಳನ್ನು ನೀಡೋ ಒಂದು ಪ್ರಬಲ ಸಾಧನವಾಗಿ ಚಿತ್ರಿಸಿದೆ. ಹೌದು. ಧ್ವನಿಯ ಕಂಪನ, ನಂಬಿಕೆ ಮತ್ತು ಉಸಿರಾಟದ ಶಿಸ್ತು ಇವೆಲ್ಲವೂ ಒಟ್ಟಾಗಿ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದರ ಬಗ್ಗೆ ಒಂದು ವಿಭಿನ್ನ ದೃಷ್ಟಿಕೋನವನ್ನು ಇದು ನಮಗೆ ನೀಡಿದೆ. ಖಂಡಿತ. ಈ ಎಲ್ಲ ಅಂಶಗಳು ನಮ್ಮನ್ನ ಒಂದು ಆಳವಾದ ಚಿಂತನೆಗೆ ಹಚ್ಚುತ್ತವೆ. ಈ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿದ ಹಾಗೆ ಶಬ್ದದ ಪುನರಾವರ್ತನೆ ಮತ್ತು ಒಂದು ನಿರ್ದಿಷ್ಟ ಲಯದಲ್ಲಿನ ಉಸಿರಾಟ ನಮ್ಮ ದೇಹದ ಆಂತರಿಕ ಜೀವರಾಸಾಯನಿಕ ಕ್ರಿಯೆಗಳ ಮೇಲೆ ನಿಜವಾಗಿಯೂ ಪ್ರಭಾವ ಬೀರಲು ಸಾಧ್ಯವೇ? ಹೌದು, ಅದೇ ಪ್ರಶ್ನೆ. ಆಧ್ಯಾತ್ಮಿಕ ನಂಬಿಕೆಯ ಚೌಕಟ್ಟನ್ನ ಬದಿಗಿಟ್ಟು ಯೋಚಿಸಿದ್ರೆ, ನಿಯಂತ್ರಿತ ಧ್ವನಿ ತರಂಗಗಳು ಮತ್ತು ಮಾನವ ಶರೀರ ವಿಜ್ಞಾನದ ನಡುವೆ ಇರೋ ಇನ್ನೂ ಪೂರ್ಣವಾಗಿ ಶೋಧಿಸದ ಸಂಬಂಧಗಳ ಬಗ್ಗೆ ಯೋಚಿಸೋಕೆ ಇದು ನಮ್ಮನ್ನ ಪ್ರೇರೇಪಿಸುತ್ತೆ.